ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತಿನ ವಿಡಿಯೋದಲ್ಲಿ ಮಾವಿನ ಹಣ್ಣಿಂದು ವೆರೈಟೀಸ್ಗಳನ್ನ ತೋರಿಸ್ತಾ ಇದ್ದೀನಿ. ನಮ್ಮ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಜಾಸ್ತಿ ಸಿಗುವಂಥ ಮಾವಿನ ಹಣ್ಣುಗಳು ಯಾವುದು, ಅದು ಯಾವ ರೀತಿ ಇರುತ್ತೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಬನ್ನಿ ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ಯಾವ ಥರ ಮಾವಿನ ಹಣ್ಣುಗಳು ಸಿಗುತ್ತೆ ಅಂತ ನೋಡೋಣ. ನಾವು ಯಾವುದೇ ಮಾವಿನ ಹಣ್ಣು ತೊಗೊಂಡ್ರೂ ಅದನ್ನು ನೀಟಾಗಿ ನೀರಲ್ಲಿ ತೊಳೆದು ನಂತರ ಕಟ್ ಮಾಡಿಕೊಂಡು ತಿನ್ನಬೇಕು. ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಮಾವಿನ ಹಣ್ಣುಗಳೆಲ್ಲ ನಾವು ಮನೆಯಲ್ಲೇ ನ್ಯಾಚುರಲ್ ಆಗಿ ಹಣ್ಣು ಮಾಡಿರೋದು. ಹಣ್ಣು ಮರದಲ್ಲೇ ಚೆನ್ನಾಗಿ ಬಲ್ತಿತ್ತು ಅಂದರೆ ಜಸ್ಟ್ ನಾವು ನ್ಯೂಸ್ ಪೇಪರ್ನ ಸುಟ್ಬಿಟ್ಟು ಇಟ್ಟರೆ ಚೆನ್ನಾಗಿ ಹಣ್ಣಾಗುತ್ತೆ. ಮತ್ತು ನಾವು ಆ ರೀತಿ ಹಣ್ಣು ಮಾಡೋದು ತುಂಬಾ ಟೇಸ್ಟ್ ಸಹ ಇರುತ್ತೆ. ಮಾವಿನಕಾಯಿಗಳನ್ನ ನ್ಯಾಚುರಲ್ ಆಗಿ ಹೇಗೆ ಹಣ್ಣು ಮಾಡೋದು ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿ ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಕೆಲವರು ಮಾವಿನ ಹಣ್ಣು ಹೀಟು ಅಂತ ತಿನ್ನೋದಿಲ್ಲ. ನಾವು ಈ ರೀತಿ ನೀರಿನಲ್ಲಿ ಒಂದು ಅರ್ಧ ಗಂಟೆ ನೆನೆಸಿಟ್ಟು ತಿನ್ನೋದ್ರಿಂದ ಯಾವುದೇ ರೀತಿ ತೊಂದರೆಗಳಾಗೋದಿಲ್ಲ. ನಾನಿವಾಗ ಎಲ್ಲ ಮಾವಿನ ಹಣ್ಣುಗಳನ್ನು ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಹಣ್ಣಿಂದು ಹೆಸರುಗಳು ಮತ್ತು ಅದು ಕಟ್ ಮಾಡಿದಾಗ ಒಳಗಡೆ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ. ಬನ್ನಿ ನೋಡೋಣ. ನಾನು ಮೊದಲು ತೋರಿಸ್ತಾ ಇರೋದು ಬಾದಾಮಿ. ಇದಕ್ಕೆ ಇಂಗ್ಲೀಷ್ನಲ್ಲಿ ಆಲ್ಫಾನ್ಸೋ ಅಂತ ಕರೀತಾರೆ. ಮಾವಿನ ಹಣ್ಣು ಇಷ್ಟಪಡೋರ್ಗಂತೂ ತುಂಬ ಜನಕ್ಕೆ ಇಷ್ಟ ಆಗೋದು ಇದೇನೆ, ಬಾದಾಮಿ ಮಾವಿನ ಹಣ್ಣು. ಇದು ತುಂಬಾ ಸ್ವೀಟಾಗಿರುತ್ತೆ ಮತ್ತು ಜ್ಯೂಸಿಯಾಗಿ ಸಹ ಇರುತ್ತೆ. ಇದು ಯೆಲ್ಲೋ ಕಲರ್ ಬರುತ್ತೆ. ಒಳಗಡೆ ಕಟ್ ಮಾಡಿದಾಗ ಡಾರ್ಕ್ ಯೆಲ್ಲೋ ಇರುತ್ತೆ ಮತ್ತು ಮೇಲ್ಗಡೆ ಲೈಟ್ ಯೆಲ್ಲೋ ಬರುತ್ತೆ. ಸಿಪ್ಪೆನಲ್ಲಿ ಮಧ್ಯ ಮಧ್ಯ ಲೈಟ್ ರೆಡ್ ಕಲರ್ ಸಹ ಇರುತ್ತೆ. ಮಾವಿನ ಹಣ್ಣಿಂದ ಸುಮಾರು ರೆಸಿಪಿಗಳನ್ನ ಮಾಡ್ತಾರೆ. ಜ್ಯೂಸು, ಡೆಸರ್ಟ್ಸು, ಲಡ್ಡುಗಳು, ಐಸ್ ಕ್ರೀಮ್ಸು, ಈ ರೀತಿ ಯಾವುದೇ ರೆಸಿಪಿಗಳಾಗ್ಬೋದು. ಜಾಸ್ತಿ ಬಳಸೋದು ಬಾದಾಮಿ ಮಾವಿನ ಹಣ್ಣು, ಯಾಕೆಂದರೆ ಅದು ತುಂಬಾ ಸ್ವೀಟಾಗಿರುತ್ತೆ. ನೆಕ್ಸ್ಟು ಇದಕ್ಕೆ ರಸಪುರಿ ಅಂತ ಹೇಳ್ತೀವಿ. ಇದು ಹಣ್ಣು ಸ್ವಲ್ಪ ಸಣ್ಣ ಇದೆ, ಆದರೆ ಇದು ಇನ್ನೂ ತುಂಬ ದಪ್ಪ ಸೈಜಲ್ಲಿ ಬರುತ್ತೆ. ಮತ್ತು ಇದು ಅಷ್ಟೇ ತುಂಬಾ ಸ್ವೀಟಾಗಿರುತ್ತೆ. ಹಾಗೆ ಇದರಲ್ಲಿ ಸ್ವಲ್ಪ ನಾರಿನಂಶ ಕೂಡ ಇರುತ್ತೆ, ಬಟ್ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಣ್ಣುಗಳ ರಾಜ ಯಾವುದು ಅಂದರೆ ಮ್ಯಾಂಗೋ ಅಂತಲೇ ಹೇಳ್ತೀವಿ, ಆದರೆ ಇದಕ್ಕೆ ಸಪ್ರೇಟಾಗಿ ಮಾವಿನ ಹಣ್ಣಿನ ರಾಣಿ ಅಂತಲೇ ಹೇಳ್ತಾರೆ. ಇದೂ ಅಷ್ಟೇ ತುಂಬಾ ರಸ ಇರುತ್ತೆ ಈ ಮ್ಯಾಂಗೋದಲ್ಲಿ. ಇವಾಗ ರಸಪುರಿ ಹಣ್ಣಿನ ಬಗ್ಗೆ ಹೇಳಿದ್ದಾಯಿತು. ನೆಕ್ಸ್ಟು ನಾನು ತೋರಿಸ್ತಾ ಇರೋ ಹಣ್ಣು ಕಾಲಪಾಡ್ ಅಂತ. ಕಾಲಪಾಡ್ ಅಥವಾ ಕಾಲಪಾಡಿ ಅಂತ ಕರೀತಾರೆ ಇದಕ್ಕೆ. ಮತ್ತು ನೋಡಿ, ಇದು ತುದಿನಲ್ಲಿ ಈ ರೀತಿ ಶಾರ್ಪ್ ಬರುತ್ತೆ. ಸ್ವಲ್ಪ ರಸಪುರಿ ಥರನೇ ಕಾಣುತ್ತೆ, ಬಟ್ ರಸಪುರಿ ರೌಂಡ್ ಇರುತ್ತೆ. ಇದು ಸ್ವಲ್ಪ ಫ್ಲ್ಯಾಟ್ ಆಗಿರುತ್ತೆ. ಎರಡು ಸೈಡು ಸ್ವಲ್ಪ ಸ್ವಲ್ಪ ಫ್ಲ್ಯಾಟ್ ಬರುತ್ತೆ. ಕಾಯಿನಲ್ಲಿ ರಸಪುರಿ ಥರ ಕಾಣಿಸಿದ್ರು ಹಣ್ಣಾದಮೇಲೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ ಇದು ರಸಪುರಿ ಅಲ್ಲ ಅಂತ. ಏಕೆಂದರೆ ಇದು ಲೈಟ್ ಲೆಮನ್ ಯೆಲ್ಲೋ ಕಲರ್ ಇರುತ್ತೆ ಮೇಲ್ಗಡೆ. ಒಳಗಡೆ ನೋಡಿ ಈ ರೀತಿ ಬರುತ್ತೆ. ಇದು ಹಣ್ಣು ಯಾವ ರೀತಿ ಇರುತ್ತೆ ಅಂದರೆ ತುಂಬ ಕ್ರೀಮಿ ಕನ್ಸಿಸ್ಟೆನ್ಸಿನಲ್ಲಿರುತ್ತೆ. ಇದರಲ್ಲಿ ಸ್ವಲ್ಪನೂ ಸಹ ನಾರಿರೋದಿಲ್ಲ. ತುಂಬಾ ಕ್ರೀಮಿ ಕನ್ಸಿಸ್ಟೆನ್ಸಿನಲ್ಲಿರುತ್ತೆ. ನೀವು ಇಲ್ಲಿ ನೋಡ್ತಾ ಇದ್ರೆ ಗೊತ್ತಾಗ್ಬೋದು ಯಾವ ಥರ ಇದೆ ಮ್ಯಾಂಗೋ ಅಂತ. ಕಟ್ ಮಾಡಿರೋದು ತೋರಿಸ್ತಾ ಇದ್ದೀನಿ ನಾನು. ಮತ್ತು ಪಲ್ಪು ಅಷ್ಟೇ ತುಂಬಾ ಸಾಫ್ಟ್ ಇರುತ್ತೆ. ಬೇರೆ ಹಣ್ಣುಗಳಿಗೆಲ್ಲ ಹೋಲಿಸ್ಕೊಂಡ್ರೆ ಇದ್ರ ಟೇಸ್ಟ್ ಅಂತೂ ತುಂಬಾ ಡಿಫ್ರೆಂಟಾಗಿ ಬರುತ್ತೆ. ಇದು ಫ್ಲೇವರ್ ಜೊತೆ ಗಮನವೂ ಅಷ್ಟೇ. ನಾನು ಮೊದಲೇ ಹೇಳಿದಾಗೆ ತುಂಬಾ ಡಿಫ್ರೆಂಟ್ ಇರುತ್ತೆ. ನೀವು ಒಂದ್ಸಲ ತಿಂದರೆ ಸಾಕು, ಇದು ಕಾಲಪಾಡ್ ಅಂತ ಕಂಡುಹಿಡಿಬೋದು. ನೆಕ್ಸ್ಟು ನಾನು ತೋರಿಸ್ತಾ ಇರೋದು ಸೇಂದೂರ ಅಂತ. ಸೇಂದೂರ, ಸೇಂತೂರ, ಸಿಂದೂರ್, ಜೇನುಹಣ್ಣು, ಈ ರೀತಿ ಒಂದೊಂದು ಕಡೆ ಒಂದೊಂದು ರೀತಿ ಕರೀತಾರೆ. ಮತ್ತು ನೀವು ಇಲ್ಲಿ ನೋಡ್ತಾ ಇರ್ಬೋದು, ತೊಟ್ಟು ಹತ್ರ ಈ ರೀತಿ ರೆಡ್ ಕಲರ್ ಬರುತ್ತೆ, ಅರ್ಧ ಅರ್ಧ ಯೆಲ್ಲೋ ಕಲರ್ ಬರುತ್ತೆ. ಇದು ಕಾಯಿದಾಗ್ಲೇ ಸ್ವಲ್ಪ ಲೈಟ್ ಕಲರಲ್ಲಿರುತ್ತೆ, ಹಣ್ಣಾದಮೇಲೆ ಅದು ಡಾರ್ಕ್ ಕಲರ್ಸ್ಗೆ ತಿರುಗುತ್ತೆ. ಇದು ಅಷ್ಟೇ ಹುಳಿ ಬರೋದಿಲ್ಲ, ಸ್ವೀಟ್ ಇರುತ್ತೆ ಹಣ್ಣು. ಒಂದು ಹಣ್ಣು 100-200 ಗ್ರಾಮ್ ಒಳಗಡೆ ಇರುತ್ತೆ. ನೆಕ್ಸ್ಟ್ ಇದರ ಹೆಸರು ಬೈಗಂಪಲ್ಲಿ ಅಂತ. ನಮ್ಮ ಕಡೆ ಎಲ್ಲ ಬೈಗಂಪಲ್ಲಿ ಅಂತೀವಿ. ಆ್ಯಕ್ಚುಲಿ ಇದಕ್ಕೆ ಬಾಂಗನಪಲ್ಲಿ ಅಂತ ಕರೀತಾರಂತೆ. ಇದು ಹಣ್ಣು ಸ್ವಲ್ಪ ಉದ್ದ ಇರುತ್ತೆ ಮತ್ತು ಅಗಲ ಬರುತ್ತೆ. ಆಂಧ್ರ ಪ್ರದೇಶದಲ್ಲಿ ನಾಂದ್ಯಾಲ ಜಿಲ್ಲೆ ಅಂತ ಇದೆಯಂತೆ, ಅಲ್ಲಿ ಒಂದು ಬಾಂಗನಪಲ್ಲಿ ಅಂತ ಊರಿದೆ. ಆ ಕಡೆ ಜಾಸ್ತಿ ಇದನ್ನು ಬೆಳೀತಿದ್ರಂತೆ, ಆದ್ದರಿಂದ ಇದಕ್ಕೆ ಬಾಂಗನಪಲ್ಲಿ ಅಂತಲೇ ಹೆಸರು ಬಂದಿದೆ. ನಿಮ್ಗೇನಾದರೂ ಈ ಹಣ್ಣಿನ ಬಗ್ಗೆ ಬೇರೆ ವಿಷಯ ಏನಾದರೂ ಗೊತ್ತಿತ್ತು ಅಂದರೆ ಕಮೆಂಟ್ನಲ್ಲಿ ಹೇಳಿ. ಇದು ಹಣ್ಣು ಒಳಗಡೆ ಈ ರೀತಿ ಲೆಮನ್ ಯೆಲ್ಲೋ ಕಲರ್ ಇರುತ್ತೆ. ಒಂದು ಹಣ್ಣು 250-350 ಅಥವಾ 400 ಗ್ರಾಮ್ ತನಕನೂ ಬರುತ್ತೆ. ಇದು ಅಷ್ಟೇ ಇತರದೇ ಆದ ವಿಶಿಷ್ಟ ರುಚಿಯನ್ನು ಹೊಂದಿದೆ. ನೋಡಿದ್ರಲ್ಲ, ಇದು ಬೈಗಂಪಲ್ಲಿ ಹಣ್ಣಿನ ಬಗ್ಗೆ ಆಗಿತ್ತು. ಇದಕ್ಕೆ ಮಲ್ಲಿಕಾ ಅಂತ ಕರಿತೀವಿ. ಈ ಹಣ್ಣು ಉದ್ದ ಇರುತ್ತೆ ಸ್ವಲ್ಪ ಮತ್ತು ಫ್ಲ್ಯಾಟ್ ಬರುತ್ತೆ. ಎರಡು ಸೈಡು ಸ್ವಲ್ಪ ಸ್ವಲ್ಪ ಫ್ಲ್ಯಾಟ್ ಇರುತ್ತೆ. ಇದು ಅಷ್ಟೇ ತುಂಬಾ ರುಚಿಯಾಗಿರುತ್ತೆ. ಬಾದಾಮಿ, ರಸಪುರಿ ಬಿಟ್ಟರೆ ತುಂಬ ಇಷ್ಟಪಡೋದು ಜನಗಳು ಅಂದರೆ ಮಲ್ಲಿಕಾ ಮಾವಿನ ಹಣ್ಣು. ಈ ಹಣ್ಣಲ್ಲಿ ವಾಟೆ ಬರುತ್ತಲ್ಲ, ಅದು ತುಂಬಾ ತೆಳುವಾಗಿರುತ್ತೆ. ಪಲ್ಪ್ ಜಾಸ್ತಿ ಸಿಗುತ್ತೆ ನಮಗೆ ಈ ಹಣ್ಣಿಂದ. ಮತ್ತು ಇದ್ರ ವಿಶೇಷ ಏನಪ್ಪ ಅಂದರೆ ಹಣ್ಣು ಆದಮೇಲೂ ಸಹ
8ರಿಂದ 10 ದಿನ ಕೆಡೋದಿಲ್ಲ. ಇದು ತುಂಬ ದಿನ ಸ್ಟೋರ್ ಮಾಡಿಕೊಂಡು ತಿನ್ಬೋದು. ಇದ್ರ ಕಲರ್ ಸಹ ನೀವು ನೋಡ್ತಾ ಇರ್ಬೋದು ಎಷ್ಟು ಅಟ್ರಾಕ್ಷನ್ ಆಗಿದೆ ಅಂತ. ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರೋ ಹಣ್ಣು ಮಲ್ಗೋಬಾ. ಇದನ್ನು ಮಲ್ಗೋಬಾ ಅಂತಲೂ ಕರೀತಾರೆ ಅಥವಾ ಮಲ್ಗೋವಾ ಅಂತಲೂ ಕರೀತಾರೆ. ಇದು ಗುಂಡಾಕಾರದಲ್ಲಿ ಇರುತ್ತೆ, ತುಂಬಾ ದಪ್ಪ ಸೈಜ್ ಬರುತ್ತೆ ಇದು. ನಾನಿವಾಗ ನಿಮಗೆ ತೋರಿಸ್ತಾ ಇರೋ ಹಣ್ಣು ತೂಕ ಚೆಕ್ ಮಾಡಿದ್ದೀನಿ. ಇದು 800 ಗ್ರಾಮ್ ಇದೆ, ಅಂದರೆ 1 kgಗೆ 200 ಗ್ರಾಮ್ ಕಡಿಮೆ ಇದೆ ಅಷ್ಟೇ. ಮತ್ತು ಇದು ಸಣ್ಣ ಬರಲ್ಲ ಅಂತ ಅಲ್ಲ, ಸಣ್ಣ ಹಣ್ಣುಗಳು ಸಿಗುತ್ತೆ. ಬಟ್ ನಾರ್ಮಲಾಗಿ ಇದು ಮಲ್ಗೋಬಾ ಅಂದರೆ ಇದ್ರ ಸೈಜ್ಗೆ ಹೆಸರುವಾಸಿಯಾಗಿದೆ. ಇದು ಮೇಲ್ಗಡೆ ಸಿಪ್ಪೆ ಯೆಲ್ಲೋ ಮತ್ತು ಗ್ರೀನ್ 2 ಮಿಕ್ಸ್ ಕಲರ್ ಬರುತ್ತೆ. ಇದರಿಂದ ಮ್ಯಾಂಗೋ ಮಿಲ್ಕ್ ಶೇಕ್ಗಳನ್ನ ಮಾಡ್ತಾರೆ ಮತ್ತು ಹಾಗೆ ತಿನ್ನೋಕ್ಕೂ ತುಂಬಾ ಸ್ವೀಟ್ ಆಗಿರುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಳಗಡೆ ಈ ರೀತಿ ಲೈಟ್ ಲೆಮನ್ ಯೆಲ್ಲೋ ಕಲರ್ ಬರುತ್ತೆ. ನೆಕ್ಸ್ಟ್ ನಾನು ತೋರಿಸ್ತಾ ಇರೋದು ತೋತಾಪುರಿ, ಸೋತಾಪುರಿ, ಗಿನಿ ಮಾವು ಈ ರೀತಿ ನಾನಾ ಹೆಸರುಗಳಲ್ಲಿ ಇದನ್ನು ಕರೀತಾರೆ. ಇದು ಕಾಯಲ್ಲೇ ತಿನ್ನೋಕ್ಕೆ ತುಂಬಾ ಸ್ವೀಟ್ ಆಗಿರುತ್ತೆ, ಹಣ್ಣಾದಮೇಲೂ ಅಷ್ಟೇ ತುಂಬಾ ಸ್ವೀಟ್ ಆಗಿರುತ್ತೆ. ಇದನ್ನು ನಾವು ಹಾಗೆ ತಿನ್ನೋದಕ್ಕಿಂತ ಸ್ವಲ್ಪ ಉಪ್ಪು ಮತ್ತು ಮೆಣಸಿನ್ಕಾಯಿ ಪುಡಿನ ಹಾಕ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ ಇದು ಈ ಕಲರಲ್ಲಿ ಬರುತ್ತೆ. ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರೋದು ಈ ಮಾವಿನ ಹಣ್ಣು. ಆ್ಯಕ್ಚುಲಿ ನನಗೆ ಇದ್ರ ಹೆಸರು ಏನು ಅಂತ ಗೊತ್ತಿಲ್ಲ. ನೋಡಿ ಈ ರೀತಿ ಇದೆ, ಕಲರ್ ಕೂಡ ತುಂಬ ಡಿಫ್ರೆಂಟ್ ಆಗಿದೆ ಇದು. ಮತ್ತು ಮೇಲೆ ತುಂಬಾ ಚುಕ್ಕಿ ಚುಕ್ಕಿ ಥರ ಇದೆ ಈ ಹಣ್ಣಲ್ಲಿ. ನಿಮಗೇನಾದರೂ ಈ ಹಣ್ಣಿನ ಹೆಸರು ಗೊತ್ತಿತ್ತು ಅಂದರೆ ಕಮೆಂಟ್ ಮಾಡಿ ಹೇಳಿ. ನೋಡಿ ಈ ರೀತಿ ಬರುತ್ತೆ ಇದು ಹಣ್ಣು, ಸಣ್ಣ ಸಣ್ಣ ಚುಕ್ಕಿ ಚುಕ್ಕಿ ಥರ ಇದೆ ಹಣ್ಣು ಮೇಲೆಲ್ಲ. ಬಟ್ ಇದಂತೂ ತುಂಬಾ ಹುಳಿ ಇದೆ ಹಣ್ಣು, ಫುಲ್ ಹಣ್ಣಾಗಿದೆ, ಆದರೂ ತುಂಬಾ ಹುಳಿ ಅನ್ನಿಸ್ತು ಈ ಹಣ್ಣು. ಈ ಹಣ್ಣು ಮಾತ್ರ ಅಲ್ಲ, ಬೇರೆ ನಾನು ಯಾವ ಹಣ್ಣು ತೋರಿಸ್ದೆ ಆ ಹಣ್ಣಿಗೆಲ್ಲ ಬೇರೆ ಯಾವುದಾದ್ರೂ ಹೆಸರಿತ್ತು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ನಿಮಗೆ ಯಾವ ಹಣ್ಣು ಇಷ್ಟ ಅಂತ ಕಮೆಂಟಲ್ಲಿ ಹೇಳಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.